ಕೆಲವು ದಾಖಲೆಗಳನ್ನು RTI ಕಾರ್ಯಕರ್ತರು ಮತ್ತು ಏನು ದೂರುದಾರರಿದ್ದಾರೆ, ಲೋಕಾಯುಕ್ತಕ್ಕೆ ಮತ್ತು ಕೋರ್ಟ್ಗೆ ಹೋಗಿರುವಂಥವ್ರು, ಗವರ್ನರ್ ಆಫೀಸ್ಗೆ ಹೋಗಿರುವಂಥ ದೂರುದಾರರು, ಸ್ನೇಹಮಯಿ ಕೃಷ್ಣ, ಇನ್ನೊಬ್ಬ ಯಾರೋ ಪ್ರದೀಪ್ ಕುಮಾರ್ ಅವರು ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಗಳನ್ನು ನನ್ನ ಹತ್ರ ಇದ್ದಾವೆ, ದಾಖಲೆಗಳು ನಾನು ತಗೊಂಬಂದಿದ್ದೀನಿ. ಇಲ್ಲಿ ಮಾನ್ಯ ಪಾರ್ವತಿ ಮೇಡಮ್ ಅವರು ಇಲ್ಲಿ ಒಂದು ಪತ್ರ ಬರೀತಾರೆ 2014ರಲ್ಲಿ. 25/6/2014ರಲ್ಲಿ ಒಂದು ಪತ್ರವನ್ನು ಆಯುಕ್ತರು ಮೈಸೂರು ನಗರ ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆದು, ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಭಾಳ ಪ್ರಮುಖವಾಗಿ ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತದೆ. ದಿನಾಂಕ 15/7/2005 ಆದರೂ ಸರ್ಕಾರದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವನೂರು 3ನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಆದ್ದರಿಂದ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಇಲ್ಲಿ ವೈಟ್ನರ್ ಹಾಕಿದ್ದಾರೆ. ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ನನ್ನ ಜಮೀನನ್ನು ಬಾಪ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತ ಆದೇಶ, RTC ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ ಅನ್ನುವಂಥ 2ನೇ ಪೇಜನ್ನು ಪ್ರದರ್ಶನ ಮಾಡಿ, ಈ ವೈಟ್ನರ್ ಹಾಕಿರುವಂಥದ್ರಲ್ಲಿ ಏನಿದೆ ಅನ್ನುವಂಥದ್ದು ಇವರೇ ಊಹೆ ಮಾಡಿಕೊಂಡು ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು. BJP ಮತ್ತು JDS ಮತ್ತು ಒಂದಷ್ಟು ರೋಲ್ ಕಾಲ್ ಗಿರಾಕಿಗಳೇನಿದ್ದಾವೆ, RTI ಕಾರ್ಯಕರ್ತರು ಅಂತ ಏನು ಹೇಳ್ಕೊಂಡು ತಿರುಗ್ತಾವ್ರೆ ಊರೆಲ್ಲ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ದಾಖಲೆಗಳ ಸಮೇತ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದು ಹೇಳಿ. ನನ್ನ ಹತ್ರ ಇದೆ ಇಲ್ಲಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದಕ್ಕೆ ನನ್ನ ಹತ್ರ ಇದೆ. ಇಲ್ಲಿ ನಾನು ಫೋಟೋ ಹೊಡ್ಕೊಂಡಿದ್ದೀನಿ, ಇಲ್ಲಿ ನನ್ನ ಹತ್ರ ಇದೆ, ನಾನು ನಿಮಗೆ ಕೊಡ್ತೀನಿ ಬೇಕಾದ್ರೆ. ವೈಟ್ನರಿಂದ ಏನಿದೆ ಅನ್ನುವಂಥದ್ದು, ವೈಟ್ನರ್ ಹಿಂದೆ ಲೈಟ್ನ ಬಿಟ್ಟು ನೀವು ಗಮನಿಸಿದ್ರೆ ಆ ವೈಟ್ನರ್ ಹಾಕಿರುವಂಥದ್ರಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನೀವು ಯಾವುದೇ ಲೈನ್ನ ನೀವು ವೈಟ್ನರ್ ಹಾಕಿ ಆ ಮುಂದೆ ನೋಡಿದ್ರೆ ಕಾಣಲ್ಲ, ಹಿಂದಿಂದ ಲೈಟ್ ಬಿಡಿ, ಲೈಟ್ ಬಿಟ್ಟು ನೋಡಿದ್ರೆ ಏನಿದೆ ಅಲ್ಲಿ, ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಆ ವೈಟ್ನರ್ ಹಾಕಿರೋ ಜಾಗದಲ್ಲಿ ವರ್ಡಿಂಗ್ ಇರುವಂಥದ್ದು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಮೊದಲು ಬರೆದಿದ್ದಾರೆ. ಈ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಲಭ್ಯ ಇರುವಂಥ ಜಾಗವನ್ನು ಕೊಡಿ ಅಂತಲೇ ಬರೆದವ್ರೆ. ಅದಾದಮೇಲೆ ಅದನ್ನು ವೈಟ್ನರ್ ಹಾಕವ್ರೆ. ಯಾಕೆ ವೈಟ್ನರ್ ಹಾಕ್ಯವ್ರೆ ಅಂದರೆ ಅಲ್ಲಿ ಜಾಗ ಲಭ್ಯ ಇಲ್ಲ ಅಂತ ಮೋಸ್ಟ್ಲಿ ಅಲ್ಲಿ ಅರ್ಜಿ ತಗೊಂಡು ಹೋದಾಗ ಮೂಡದಲ್ಲಿ ಯಾರೋ ಹೇಳಿರ್ಬೋದು, ಸಮಾನಾಂತರ ಬಡಾವಣೆಗಳಲ್ಲಿ ಎಲ್ಲಿದ್ದರೂ ಕೊಡಿ ಅನ್ನುವಂಥದ್ದು ಹೇಳಿರ್ಬೋದು. ಅದನ್ನು ನೀವು ಇಂಟರ್ಪ್ರಿಟೇಷನ್ ಮಾಡಿ ಆ ವೈಟ್ನರ್ ಹಿಂದೆ ವಿಜಯನಗರ 3 ಮತ್ತು 4ನೇ ಹಂತದಲ್ಲೇ ಕೊಡಬೇಕು ಅನ್ನುವಂಥದ್ದು ಬರೆದಿರೋದನ್ನ ನೀವು ವೈಟ್ನರ್ ಹಾಕಿದ್ದೀರಿ ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ನಾಚಿಕೆ ಆಗಲ್ಲ? ಛೀ ಅಂತ ಉಗಿತಾವ್ರಲ್ಲ ಜನಗಳು. ದಿನ ಬೆಳಗ್ಗೆ ಎದ್ದು ಸರ್ಕಾರ ಮಾಡೋಕ್ಕೆ ಬಿಡ್ತಾ ಇಲ್ವಲ್ರಿ? ಕುಮಾರಸ್ವಾಮಿ ಅವರೇ, ವಿಜಯೇಂದ್ರ ಅವರೇ, ಅಶೋಕ್ ಅವರೇ, ನಿಮ್ಗೇನಾದರೂ ಕಿಂಚತ್ತು ಒಬ್ಬ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದು ಒಂದು ಪರಿಜ್ಞಾನನೇ ಇಲ್ಲದೇನೆ ಸುಳ್ಳನ್ನು ಊಹೆ ಮಾಡಿಕೊಂಡು ಸುಳ್ಳನ್ನು 10 ಸಾರಿ ಹೇಳಿ ಜನಗಳು ನಂಬಿಸುವಂಥದ್ದು ಕೊಟ್ಟಿದ್ದೀರಲ್ಲ, ಅದು 2014 ಬರೆದಿರುವಂಥ ಪತ್ರ. ಈ 2014 ಪತ್ರವನ್ನು ಪರಿಗಣಿಸಿಲ್ಲ ಅವರು. 2021ರಲ್ಲಿ ಇನ್ನೊಂದು ಪತ್ರ ಬರೆದವ್ರೆ, ಒಂದೇ ಪೇಜ್ ಅದು. 23/10/2021ರಲ್ಲಿ ಇನ್ನೊಂದು ಪತ್ರ. ಈ ಪತ್ರ ಉಲ್ಲೇಖದ ಆಧಾರದ ಮೇರೆಗೇ ಅವರಿಗೆ ಸೈಟ್ಗಳನ್ನು ಕೊಟ್ಟಿರುವಂಥದ್ದು. 23/10/2021ರಲ್ಲಿ ಕೂಡಲೇ ಕಡತವನ್ನು ಮಂಡಿಸಿ ಅಂತ ಇಲ್ಲಿ ಯಾರೋ ಸೈನ್ ಮಾಡಿ ಬರೆದಿರುವಂಥದ್ದು, ಆಯುಕ್ತರು ಬರೆದಿರುವಂಥದ್ದು, ಶ್ರೀಮತಿ ಪಾರ್ವತಿಯವರು. ಇದರಲ್ಲಿ ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತದೆ. ಆದರೂ ಸರ್ಕಾರದ ಕೈಬಿಟ್ಟು ಜಮೀನನ್ನು ಮತ್ತು ಮಾನ್ಯ ಸೇಮ್ ಡಿಟೋ 2ನೇ ಪೇಜಲ್ಲಿ ಇಲ್ಲ, 2ನೇ ಪೇಜ್ ಇಲ್ಲ ಇಲ್ಲಿ.
2ನೇ ಪೇಜ್ ಬರೆದಿಲ್ಲ ಅವರು. 2021ರಲ್ಲಿ ಪುಟ 2ನೇದು ಬರೀಬೇಕು, ಇಲ್ಲೇನಿದೆಯೋ ಆ್ಯಸ್ ಇಟ್ ಈಸ್ ಮತ್ತೆ ಬರೀಬೇಕು ಅನ್ನುವಂಥದ್ದು ಉದ್ದೇಶ ಏನಿಲ್ವಲ್ಲ. ಇದರಲ್ಲಿ 2ನೇ ಸಾರಿ ಕೊಟ್ಟಿರುವಂಥ ಅರ್ಜಿ 2021, 23/6/2021ರಲ್ಲಿ ನೀಡಿರುವಂಥ ಅರ್ಜಿ ಏನಿದೆ, ಮನವಿ ಏನಿದೆ, ಈ ಮನವಿಯ ಆಧಾರದ ಮೇರೆಗೇ ಅವರು ಕನ್ಸಿಡರ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿದೆ 30/12/2021, 30/12/2021 ಮೈಸೂರು ನಗರಾಧಿ ಪ್ರಾಧಿಕಾರದವರು ಒಂದು ರೆಸಲ್ಯೂಷನ್ ಮಾಡ್ತಾರೆ. ಅದರಲ್ಲಿ ಅವ್ರು ಕೋಟ್ ಮಾಡಿರುವಂಥದ್ದು, ಮೇಲ್ಕಂಡ ಪ್ರಾಧಿಕಾರದ ನಿರ್ಣಯದಂತೆ ಭೂಮಾಲೀಕರು ದಿನಾಂಕ 25/10/2021ರಂದು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿಗೆ ಅಭಿವೃದ್ಧಿಪಡಿಸಿದ ಶೇಕಡ 50% ಪ್ರದೇಶವನ್ನು ಪಡೆಯಲು ಒಪ್ಪಿಗೆ ನೀಡಿರುತ್ತಾರೆ.